ಓಂ ಶಾಂತಿ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು. ಆತ್ಮನೇ ನಾನಾಗಿದ್ದೇನೆ, ದೇಹವಲ್ಲ. ಇದು ಮೂಲ ಪಾಠ. ದೇಹಾಭಿಮಾನ ಅಂದರೆ ಆಸುರಿ ಸಂಪ್ರದಾಯ, ದೇಹಿ ಅಭಿಮಾನ ಅಂದರೆ ಈಶ್ವರೀಯ ಸಂಪ್ರದಾಯ. ಈ ಸತ್ಸಂಗ ಮಾತ್ರ ಆತ್ಮ ಪರಮಾತ್ಮನ ಜ್ಞಾನವನ್ನು ಕಲಿಸುತ್ತದೆ. ಶ್ರೇಷ್ಠಾತಿ ಪರಮಾತ್ಮನು ಬಿಂದು ರೂಪದಲ್ಲಿರುವ ಸದಾ ಪವಿತ್ರ ಜೀವ. ಇತರ ಸತ್ಸಂಗಗಳಲ್ಲಿ ವಿದ್ಯೆ ಇಲ್ಲ, ಗುರಿ ಧ್ಯೇಯವೂ ಇಲ್ಲ. ಈ ಜ್ಞಾನದಿಂದ ಪತಿತ ಬುದ್ಧಿ ಪಾವನ ಬುದ್ಧಿಯಾಗುತ್ತದೆ. ಆತ್ಮ ಶರೀರದ ಮೂಲಕ ಪಾತ್ರವನ್ನು ಅಭಿನಯಿಸುತ್ತದೆ. ಆತ್ಮವು ಅವಿನಾಶಿ, ಶರೀರವು ವಿನಾಶಿ. ಸತ್ಯುಗದಲ್ಲಿ ಭಾರತವು ದೇವತೆಗಳ ರಾಜ್ಯವಾಗಿತ್ತು. ಲಕ್ಷ್ಮೀ ನಾರಾಯಣರು ಆದಿ ಸನಾತನ ಶ್ರೇಷ್ಠ ಪುರುಷೋತ್ತಮ ರೂಪ. ಭಾರತವೇ ಸ್ವರ್ಗವಾಗಿತ್ತು. ಈಗ ರಾವಣ ರಾಜ್ಯದಿಂದ ನರಕವಾಗಿದೆ. ಸತ್ಯಯುಗದಲ್ಲಿ ಮಂತ್ರಿಗಳೇ ಇರಲಿಲ್ಲ, ಸ್ವತಂತ್ರ ಬುದ್ಧಿ ರಾಜ್ಯ. ಹಿಂದಿನ ದೇವತೆಗಳೇ 84 ಜನ್ಮ ತೆಗೆದುಕೊಂಡು ಈಗ ಭಿಕ್ಷುಗಳಾಗಿದ್ದಾರೆ. ಭಾರತದಲ್ಲಿ ಲಕ್ಷಾಂತರ ಒಂಟೆಗಳು, ಬೇಕಾದಷ್ಟು ವಜ್ರ ರತ್ನವಿತ್ತು. ದೇವತೆಗಳು ನಿರ್ವಿಕಾರಿ, ಅವರ ಪೂಜಾರರು ವಿಕಾರಿ. ಪುರುಷೋತ್ತಮ ಸಂಗಮಯುಗದಲ್ಲಿ ಮಾತ್ರ ಪತಿತರಿಂದ ಪಾವನರ ಆಗೋದು ಸಾಧ್ಯ. ಈ ಕಾಲ ಸತ್ಯನಾರಾಯಣ ಕಥೆಯ ಕಾಲ. ನರನಿಂದ ನಾರಾಯಣ. 7 ದಿನಗಳ ಭಟ್ಟೆ ಪತಿತ ಮನಸ್ಸಿಗೆ ಪವಿತ್ರತೆಯ ಕಲಿಸುತ್ತದೆ. ಶ್ರೀಮತ ನೀಡುವ ತಂದೆಯ ಮಾತು ಪ್ರತಿ ಕ್ಷಣ ಪ್ರಾಮಾಣಿಕವಾಗಿ ಅನುಸರಿಸಬೇಕು. ಎಲ್ಲ ಖಜಾನೆಗಳು ವಿಶ್ವ ಕಲ್ಯಾಣಕ್ಕಾಗಿ ಶಿವತಂದೆಯ ಮಾರ್ಗದರ್ಶನದಂತೆ ಬಳಸಿ. ಸತ್ಯತೆಯ ಆಶ್ರಯದಿಂದ ಸತ್ಯ ನಾರಾಯಣನ ಸ್ಥಿತಿಗೆ ಹೋಗಬಹುದು. ಕ್ರಿಶ್ಚಿಯನ್ ಧರ್ಮ ಕೇವಲ 2000 ವರ್ಷ, ಕಲ್ಪದಷ್ಟು 5000 ವರ್ಷ ಮಾತ್ರ. ದೇವತೆ ಧರ್ಮವೇ ಮೂಲ ಧರ್ಮ, ನಂತರ ಇತರ ಧರ್ಮಗಳು ಬರುತ್ತವೆ. ಮಾಯೆಯ ಜೊತೆಗೆ ಆಪೋಸಿಷನ್ ಮಾಡಿ ದೈವಿ ಪರಿವಾರದೊಂದಿಗೆ ಸ್ನೇಹ ಬಾಧ್ಯತೆ ಇಟ್ಟುಕೊಳ್ಳಿ. ದೈವಿ ಸೇವೆಗೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ. ಮುರಳಿ ಮುಖ್ಯ ಸಾರಾಂಶ. ಈ ಜಾಗತಿಕ ಸಂಗಮಯುಗವಾಗಿದೆ. ಈ ಅಮೂಲ್ಯ ಸಮಯದಲ್ಲಿ ಆತ್ಮಸ್ಮೃತಿ ಹೊಂದಿ ದೇಹಾಭಿಮಾನವನ್ನು ಬಿಟ್ಟು ಆತ್ಮ ಅಭಿಮಾನಿ ಆಗಬೇಕಾಗಿದೆ. ದೇಹಾಭಿಮಾನ ಅಂದರೆ ಅಸುರಿ ಚಿಂತನೆ, ಆದರೆ ಆತ್ಮಾಭಿಮಾನ ಅಂದರೆ ದೇವತೆಗಳ ಪಥ. ಈ ಜ್ಞಾನದಲ್ಲಿ ಆತ್ಮ ಮತ್ತು ಪರಮಾತ್ಮನ ನಿಜ ಸ್ವರೂಪವನ್ನು ತಿಳಿದುಕೊಳ್ಳುತ್ತೇವೆ. ಪರಮಾತ್ಮನು ಬಿಂದು ರೂಪದಲ್ಲಿರುವ ಶ್ರೇಷ್ಠ ಆತ್ಮ. ಆತ್ಮವೇ ಪಾತ್ರವನ್ನು ಭಜಿಸುತ್ತಾ ಶರೀರವನ್ನು ತಾಳುತ್ತದೆ. ಆತ್ಮ ಶಾಶ್ವತವಾಗಿದೆ, ಶರೀರ ನಾಶವಲ್ಲದೆ ಇರಲು ಸಾಧ್ಯವಿಲ್ಲ. ಈ ಜ್ಞಾನ ನಮಗೆ ದೇವತೆ ಸ್ಥಿತಿಗೆ ತಲುಪಿಸುತ್ತವೆ. ಪುನಃ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತದೆ. ತಂದೆಯ ಮಾರ್ಗದರ್ಶನದಲ್ಲಿ ನಾವು ಶ್ರೇಷ್ಠ ಪುರುಷೋತ್ತಮರಾಗಿ ಪಾವನ ಬುದ್ಧಿಯನ್ನು ಹೊಂದಿ ವಿಶ್ವ ಕಲ್ಯಾಣಕ್ಕಾಗಿ ಸೇವೆ ಮಾಡಬೇಕು. ನೈತಿಕ ಕಥೆ. ಪಾರಸ್ ಬುದ್ಧಿಯ ತಪಸ್ವಿ. ಒಂದು ಕಾಲದಲ್ಲಿ ಒಂದು ಯತಿ ಹೃದಯದ ಆತ್ಮ ಧ್ಯಾನದಲ್ಲಿದ್ದಾಗ ಶಿವಬಾಬಾ ಬಿಂದು ರೂಪದಲ್ಲಿ ಅವನಿಗೆ ದರ್ಶನ ನೀಡಿದರು. ಆತ್ಮ ಕೇಳಿತು, ಬಾಬಾ, ನಾನು ಬಡವನಾಗಿದ್ದೇನೆ, ನನ್ನಲ್ಲಿ ಏನಿದೆ? ಬಾಬಾ ಉತ್ತರಿಸಿದರು, ನಿನಗೆ ನನ್ನ ಶ್ರೇಷ್ಠ ಮತ ಇದೆ, ಅದರಿಂದಲೇ ನೀನು ಪುನಃ ನಾರಾಯಣ ಆಗಬಹುದು. ಆ ಆತ್ಮ 7 ದಿನಗಳ ಭಟ್ಟಿಯಲ್ಲಿ ಕುಳಿತು ದೇಹಾಭಿಮಾನವನ್ನು ಬಿಟ್ಟು ಆತ್ಮಸ್ಮೃತಿಯಲ್ಲಿ ತೇಜಸ್ವಿಯಾಗಿ ಬದಲಾಗಿದ. ಅವನು ಯಾವ ಕ್ರಿಯೆಯನ್ನು ಬಾಬಾನ ಮಾರ್ಗದರ್ಶನವಿಲ್ಲದೆ ಮಾಡದೆ ಪ್ರತಿ ಸಮಯ ವಾಣಿ ಶ್ವಾಸವನ್ನು ಕಲ್ಯಾಣಕ್ಕಾಗಿ ಉಪಯೋಗಿಸಿದ. ಅವನ ಹೆಸರು ಮುಂದೆ ಹೋಗಿ ದೇವತೆಗಳ ಪಟ್ಟಿಯಲ್ಲಿ ಉಜ್ವಲವಾಗಿ ಚಲಿಸಿತು. ಪಾಠ. ಸತ್ಯ ತಂದೆಯಿಂದ ಜ್ಞಾನ ಪಡೆದುಕೊಂಡು ಆತ್ಮಸ್ಮೃತಿಯಲ್ಲಿ ಜೀವಿಸಿದರೆ ಪತಿತ ಜೀವ ಸಹ ಪುರುಷೋತ್ತಮ ದೇವತೆ ಆಗಬಹುದು. ಓಂ ಶಾಂತಿ.